ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂತ ಅಂದರೆ, ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಏನಾದರೂ ವಿಚಾರದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ನನ್ನ ಕಡೆಯಿಂದ ಅಂತ ಕೇಳಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ, ಇವತ್ತು ನಾನು ನಿಮಗೆ ಈ ವಿಚಾರ 14 ಮತ್ತು 15ನೇ ಕಂತಿನ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ದುಡ್ಡಿನ 14ನೇ ಕಂತಿನ ಹಣ 90% ಜನಗೆ ಬಂದಿದೆ. ಇನ್ನೂ 10% ಸಹ ಜನಕ್ಕೆ ದುಡ್ಡು ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತ ಕೇಳೋದಾದರೆ, ಈ ತಿಂಗಳು ಏನಿಲ್ಲ ಅಂತಂದರೆ 26 ಲಕ್ಷ ಜನರಿಗೆ ರೇಷನ್ ಕಾರ್ಡ್ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿರೋ ಕಾರಣ ಇದರಲ್ಲೂ ಸ್ವಲ್ಪ 10% 12% ಜನಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ಬೋದು. ನಿಮ್ಮ ಕಂಪ್ಯೂಟರ್ ಅಂಗಡಿ ಇಲ್ಲ ಸೈಬರ್ ಸೆಂಟ್ರು ಇಲ್ಲ ಕರ್ನಾಟಕ ಗ್ರಾಮವನ್ನು ಇಲ್ಲ ಕರ್ನಾಟಕವನ್ನು ಇಲ್ಲ ಗ್ರಾಮವನ್ನು ಈ ಥರ ಮುಂತಾದ ಕಂಪ್ಯೂಟರ್ ಅಂಗಡಿಗಳು ಸಹ ಇರ್ತಾವಲ್ಲ, ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಕೊಟ್ಟು ಏನಾಗಿದೆ, ಚಾಲ್ತಿಲಿ ಇದೆಯಾ ಇಲ್ಲ ಡಿಲೀಟ್ ಆಗಿದೆ ಏನು ಅಂತ ಫಸ್ಟ್ ಇನ್ಫಾರ್ಮೇಷನ್ ತಿಳಿಸ್ಕೊಳ್ಳಿ. ಇಲ್ಲ ಚಾಲ್ತಿಲಿ ಇದೆ ಏನಾದಾದರೆ ನಿಮಗೆ 14ನೇ ಕಂತಿನ ದುಡ್ಡು ಸ್ವಲ್ಪ ಲೇಟಾಗಿ ಬರುತ್ತೆ. ಇಲ್ಲ ಡಿಲೀಟ್ ಆಗಿದೆ ಅಂತ ಅನ್ನೋದಾದರೆ ನಿಮಗೆ ರೇಷನ್ ಕಾರ್ಡಿನ ದುಡ್ಡು ಮತ್ತು ಗೃಹಲಕ್ಷ್ಮಿ ದುಡ್ಡು ಇನ್ನು ಮುಂದೆ ಬರೋದಿಲ್ಲ. 15ನೇ ಕಂತಿನ ಹಣ ಏನಕ್ಕೆ ಲೇಟ್ ಆಗ್ತಿದೆ ಅಂತ ನೀವು ಕೇಳೋದಾದರೆ, 14ನೇ ಕಂತಿನ ಲೇಟ್ ಆಗೋ ಕಾರಣ ರೇಷನ್ ಕಾರ್ಡ್ ಡಿಲೀಟಿಂಗ್ ಪ್ರೊಸೆಸಿಂಗಲ್ಲಿ ಇರೋದ್ರಿಂದ ಹಣನೂ ಸಹ ಲೇಟಾಗಿ ಬರ್ತಿದೆ. ಏನೂ ಇಲ್ಲ ಅಂತಲೇ ಈ ತಿಂಗಳು ಎಂಡೊಳಗೆ ಸಹ ಬರುತ್ತೆ. 14 ಮತ್ತು 15ನೇ ಕಂತಿನ ಹಣ ಯಾವ ಥರ ಬರುತ್ತೆ ಅಂತಂದರೆ, ಫಸ್ಟ್ ಹಣಕಾಸಿನ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಆದಮೇಲೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಿಂದ DBT ಮೂಲಕ ಎಲ್ಲರ ಅಕೌಂಟಿಗೂ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಏನೂ ಇಲ್ಲ ಅಂತಂದರೆ ಈ ತಿಂಗಳು ಎಂಡೊಳಗೆ ಸಹ 14 ಇಲ್ಲ 15ನೇ ಕಂತಿನ ಹಣ ಎರಡೂ ಸಹ ಒಟ್ಟಿಗೆ ಬರುತ್ತೆ. ಲೇಟ್ ಆದರೆ ಅದರಲ್ಲಿ ರೇಷನ್ ಕಾರ್ಡಿನ ಕೆಲಸ ನಡೀತಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.